ಮೊನ್ನೆ ಒಂದು ಜಲಸಿರಿ ಯೋಜನೆಯ ಅವ್ಯವಸ್ಥೆ ನಾವು ನೋಡಿದೆವು. ಇವರು ಕಾಂಕ್ರೀಟ್ ಹಾಕಲಿಕ್ಕೆ ಸಾರ್ವಜನಿಕರಿಗೆ ಕಾಂಕ್ರೀಟ್ ಹಾಕದೆ ಓಷನ್ ಪರ್ಲ್ನವರಿಗೆ ಮಾತ್ರ, ದೊಡ್ಡವರಿಗೆ ಶ್ರೀಮಂತರು ಬರುವ ಜಾಗದಲ್ಲಿ ಮಾತ್ರ ಹಾಕಿದ್ದು, ಮತ್ತು ಆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ಮಾತಾಡಿದ್ದು ಎಲ್ಲ ನೋಡಿದ್ದೇವೆ. ಬಾಕಿ ಕಡೆ ಈ ಮಣ್ಣು ಫಿಲ್ ಮಾಡಿ ಇಟ್ಟಿದ್ದಾರೆ. ಆಮೇಲೆ ಆಗ್ತೇನೆ ಹೇಳಿ 15 ದಿನ ಆಯಿತು. ಈ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಂಥದ್ದು ಮಾಡಿದ್ದಿಲ್ಲ ಇಷ್ಟರವರೆಗೆ. ಅದರ ನಂತರ SSLC ಎಕ್ಸಾಮ್ ಆಯಿತು, PUC ಎಕ್ಸಾಮ್ ಇದು ರಿಸಲ್ಟ್ ಬರಲಿಕ್ಕಾಯಿತು. ಈಗ ನೋಡಿದರೆ ಬೆಳಿಗ್ಗೆ 3:30-4 ಗಂಟೆಗೆ ಇವರು ಆ ತಾಜ್ ಮಹಲ್ ಎದುರು PUS ಇಂದ ಎಲ್ಲ ಕಡೆ ಹೊಂಡ ತೆಗೆದುಕೊಂಡು ಬಂದಿದ್ದಾರೆ. ಆಮೇಲೆ ಆ ಕಳ್ಳರಾಗೆ ಬೇಗ ಬೇಗ ಅದನ್ನು ಫಿಲ್ ಮಾಡ್ತಾ ಇದ್ದಾರೆ. ಇವರಿಗೆ ವಿಡಿಯೋ ಮಾಡ್ತೇನೆ ಅಂತ ಗೊತ್ತಾಗಿರಬೇಕು. ಆದರೆ ನಮ್ಮ ಕೆಲವು ಸಾರ್ವಜನಿಕರು ಅದರ ವಿಡಿಯೋ ಮಾಡಿ ನಂಗೆ ಕಳಿಸಿದರು. ಅದರ ನಂತರ ನಾನು ಒಂದು 7-7:30 ಅಲ್ಲಿ ಹೋಗುವಾಗ ಎಲ್ಲ ಕಡೆ ಫಿಲ್ ಮಾಡ್ತಾ ಇದ್ದಾರೆ. ಸೂಪರ್ವೈಸರಿಗೆ ಕೇಳಿದೆ ನಾನು, ಏನಪ್ಪ ಇದು ಎಂತ ಮಾಡ್ತಾಯಿದ್ದು? ನೋಡಿ, ಇಲ್ಲಿ ಕಾಂಕ್ರೀಟ್ ಹಾಕಿದ್ದು ನೋಡಿ, ಇಲ್ಲಿ ಕಟ್ಟಿಂಗ್ ಮಾಡಲಿಲ್ಲ ಇವರು. ಈ JCB ನಿಂತಿದೆ ಅಲ್ಲ, ಅದರ ಆ ಕಡೆಯಿಂದ ಕಟ್ಟಿಂಗ್ PUS ವರೆಗೆ ಎಲ್ಲ ಮಾಡಿ ಹಾಕಿದ್ದಾರೆ. ಈ ಪೈಪ್ ಏನಿದು ಈಗ ಕಡ್ದಂತ ಈ ಯೆಲ್ಲೋ ಟಿ ಶರ್ಟ್ ಹಾಕಿದವನಿಗೆ ಕೇಳಿದೆ ನಾನು, ಸೂಪರ್ವೈಸರಿಗೆ. ಅದಂದರೆ ಮೊದಲು ಹಾಕಿದ್ದವರು ಡಕ್ಟೈಲ್ ಅಯನ್ ಲೈನ್ ಗೊತ್ತಾಯ್ತಲ್ಲ, ಅದು ಪೈಪ್, ಕಾಸ್ಟ್ ಅಯನ್ ಪೈಪ್, ಅದು ಹೆಡ್ಡರ್. ಈಗ ಇದರಿಂದ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ HDP ಪೈಪ್ ಹಾಕಿದ್ದಾರೆ. ನೋಡಿ, ಇವರದು ತುಘಲಕ್ ಆಡಳಿತ ನೋಡಿ. ಮೊದಲೇ ಅದು ಹಾಕುವಾಗಲೇ ಹಾಕಿದರೆ ಈ ಸೆಟ್ಲಾದ ಮಣ್ಣೆಲ್ಲ ಇಷ್ಟೊತ್ತಿಗೆ ಕಾಂಕ್ರೀಟ್ ಹಾಕ್ಬೋದಿತ್ತು. ಆದರೆ ಇವತ್ತು ಕೂಡ ವಾಪಸ್ ಇದನ್ನು ಎಲ್ಲ ಹೊಂಡ ತೆಗೆದು ಇದನ್ನು ಹಾಕಿದ್ದಾರೆ. ಇವರಿಗೆ ಎಂತ ಹೇಳಬೇಕು? ನಾನು ಈಗ ಸ್ವಲ್ಪ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ಮಾತಾಡಿದೆ, ಅದರ ಆಡಿಯೋ ಹಾಕ್ತೇನೆ ನೋಡಿ. ಹಲೋ, ನಮಸ್ಕಾರ ಸುರೇಶ್ ಅವರೇ. ನಮಸ್ತೆ, ಹೇಳಿ ಸರ್. ಇದು ನರೇಶ್ ಕಿಣಿ ಮಾತಾಡ್ತಾ ಇದ್ದೇನೆ. ಮೊನ್ನೆ ಮಾತಾಡಿದಲ್ಲ, ಹೌದು ಹೌದು, ಹೇಳಿ. ಇದೇನು ಮೊಹಮ್ಮದ್ ಬಿನ್ ತುಘಲಕ್ ಕತೆ ಆಯ್ತಲ್ಲ ನಿಮ್ಮದು? ಯಾಕೆ? ಈಗ ಮೊನ್ನೆ DI ಪೈಪ್ ಹಾಕ್ಲಿಕ್ಕೆ ಆಗಿದ್ರು, ನೀವು ಹೇಳಿದ್ರಿ ಅದ್ರದ್ದು ಇಮಿಡಿಯೇಟ್ಲಿ ನಾವು ಸೆಟ್ಲ ಎಲ್ಲ ಕಾಂಕ್ರೀಟ್ ಹಾಕ್ತೇವೆ ಅಂತ ಹೇಳಿದ್ರಿ. ಹೌದು, ಸರಿ ಅಲ್ವಾ? ಹೌದು ಹೌದು. ರಾತ್ರೋರಾತ್ರಿ ಕಳ್ಳರಾಗೆ ಬಂದು ಎಲ್ಲ ರೋಡನ್ನು ಹಾಕ್ತು. ಈಗ ಅದಕ್ಕೆ ಆ ಡಿಸ್ಟ್ರಿಬ್ಯೂಷನ್ ಲೈನ್ HDP ಲೈನ್ ಹಾಕಿದ್ದಾರೆ. ಹಾಂ, ಅದನ್ನು ಮೊದಲೇ ಅಗಿಯುವಾಗಲೇ ಹಾಕ್ಬೋದಲ್ಲ? ಎರಡೆರಡು ಕಟ್ಟಿಂಗ್ ಕಾಸ್ಟ್ ಯಾರ್ದು ಹಣ? ಇಲ್ಲ, ನಾವು ಕೊಡೋದಿಲ್ಲ, ಒಂದೇ ಕಟಿಂಗ್ ಕಾಸ್ಟ್ ಕೊಡೋದು, ಹಣ ಏನು ಕೊಡೋದಿಲ್ಲ ಅವರಿಗೆ. ಬಟ್ ಈಗ ಅದನ್ನು ಹಾಕುವಾಗಲೇ ಹಾಕ್ಬೋದಿತ್ತಲ್ಲ ನೀವು? ಎರಡೆರಡು ಸಲ ಅಗ್ದಿದ್ದಾರೆ. ಇಲ್ಲಿ ಡಸ್ಟ್ ವಾಪಸ್ ಮಕ್ಕಳಿಗೆ ನೀವು ಆ ದಿನ ಬೆಳಿಗ್ಗೆ ಸೋಮವಾರ ಸ್ಟಾರ್ಟ್ ಮಾಡ್ತೀರಿ ಹೇಳಿದ್ರಿ. ಆ ಕಾಂಕ್ರೀಟ್ ಆ ಕಡೆಯಿಂದ ಮಾಡ್ಕೊಂಡು ಸೋಮವಾರ ಬರ್ತಾ ಇದೀವಿ, VRL ಜಂಕ್ಷನ್ ಕಡೆಯಿಂದ ಕಾಂಕ್ರೀಟ್ ಮಾಡ್ತಾ ಬರ್ತಾ ಇದೀವಿ. ಅದು ಸರಿ, ಇನ್ನೂ ಕೂಡ ಮುಗಿಲಿಲ್ಲ. ಆವಾಗ SSLC ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು, ಈಗ ಮುಗೀತು, ನಿಮ್ಮದು ಆಗ್ಲಿಲ್ಲ. ಈಗ ಯಾಕೆ ವಾಪಸ್ ಕಟ್ಟಿಂಗ್ ಮಾಡಿದ್ರಿ? ವಾಪಸ್ ಈಗ ಅದನ್ನು ಮೊದಲೇ ಹಾಕ್ಬೋದಿತ್ತಲ್ಲ, ಡಕ್ಟೈಲ್ ಅಯನ್ ಪೈಪ್ ಹಾಕುವಾಗಲೇ. ಒಂದು ನಿಮಿಷ, ನಾನು ವಿಚಾರಿಸ್ತೀನಿ. ದೀಪಕ್ ಅಂತ ಇದಾರಲ್ವಾ, ನಿಮ್ಗೆ ಗೊತ್ತುಂಟಲ್ಲ? ನನಗೆ ಅವರೆಲ್ಲ ಗೊತ್ತಿಲ್ಲ ಸರ್. ನನಗೆ ಶಾಸಕರು ನಿಮ್ಮ ನಂಬರ್ ಮಾತ್ರ ಕೊಟ್ಟಿದ್ದಾರೆ. ನೀವು ಅದು ಕೂಡ executive engineer ಅಲ್ವಾ? ಮಾತಾಡ್ತೀನಿ, ನಮ್ಮ ಹತ್ರ ಮಾತಾಡ್ತೀನಿ. ಅಲ್ಲ ಇಲ್ಲಿ ಕೇಳಿ, ಸ್ವಲ್ಪ ಕೇಳಿ. ನಿಮ್ಗೆ ಇಲ್ಲಿ ತಿಳಿದಿರ್ಬೇಕು ಏನ್ ಮಾಡಿದಾರ ಅಂತ ಹೇಳಿ. ನಾ ಮಾತಾಡೋದು ಕೇಳಿ. ಹಲೋ, ಹಾಂ ಹೇಳಿ. ಇವಾಗ ಆಯ್ತು, ಅದು ಪೈಪ್ ಲೈನ್ ಬೇರೆ ಬೇರೆ ಹಾಕುವವರು, ಕಾಂಟ್ರಾಕ್ಟ್ ಬೇರೆ ಬೇರೆ. ಬಟ್ ನಿಮ್ಗೆ ಅಲ್ಲಿ ಓಷನ್ ಪರ್ಲ್ ಎದುರುಗಡೆ ಮೊದಲೇ HDP ಲೈನ್ ಹಾಕಿ, ಡಕ್ಟೈಲ್ ಅಯರ್ನ್ ಲೈನ್ ಹಾಕಿ ಕಾಂಕ್ರೀಟ್ ಹಾಕ್ಬೇಕಂತ ಗೊತ್ತುಂಟು. ಇಡೀ ಸಾರ್ವಜನಿಕ ರಸ್ತೆಗೆ ಹಾಕ್ಬೇಕಂತ ಗೊತ್ತಿಲ್ವಾ? ಹಾಗಾದ್ರೆ ಪರ್ಪಸ್ಲಿ ನೀವು ಅವರಿಗೆ ಫೇವರ್ ಮಾಡಿದ್ರಂತ ಆಯ್ತಲ್ಲ, ಸಾರ್ವಜನಿಕರಿಗೆ ಮೋಸ ಮಾಡಿ. ಫೇವರ್ ಯಾರಿಗೂ ಮಾಡಲ್ಲ ಸರ್. ಹಾಗಾದ್ರೆ ಅಲ್ಲಿ ಯಾಕೆ ಕಾಂಕ್ರೀಟ್ ಮೊದಲು ಹಾಕಿದ್ದು ಓಷನ್ ಪರ್ಲ್ ಎದುರುಗಡೆ? ನಾನು ಹೇಳ್ಬಿಡ್ತೀನಿ ನೋಡಿ, ನೇರವಾಗಿ ಹೇಳ್ತೀನಿ. ಇದು ಕಾಂಕ್ರೀಟ್ ಹಾಕುವಾಗ ನನ್ನ ಗಮನಕ್ಕೆ ಬರಲಿಲ್ಲ. ಬಂದಾದ್ಮೇಲೆ ನೀವು ಫೋನ್ ಮಾಡಿದ್ಮೇಲೆ ನಾನು ನೋಡಿದೆ ಅದು. ಆಯ್ತಾ? ಆಮೇಲೆ ವಿಚಾರಿಸಿ ಅವರಿಗೆ ನೋಟಿಸ್ ಕಳಿಸಿದ್ದೀನಿ. ಅಲ್ಲ, ನಿಮ್ಮ ಕಾಂಟ್ರಾಕ್ಟರಿಗೆ ಕಳಿಸಿದ್ದೀನಿ, ಏಜೆನ್ಸಿಗೆ. ತಪ್ಪು ಮಾಡಿದ್ದೀರಿ ನೀವು, ಈ ತರ ಮಾಡಬಾರ್ದು ಅಂತ. ಇಲ್ಲ, ಹಾಗಾದ್ರೆ ಇಲ್ಲೂ ಕೂಡ ಮೊದಲೇ ಇಷ್ಟು ದಿನ ಯಾಕೆ ಕಾಯ್ದ್ರಿ? ಈಗ ವಾಪಸ್ ಅದು ಮಣ್ಣೆಲ್ಲ ಸೆಟ್ಲ್ ಆಗ್ಬೇಕಲ್ವಾ? ಇಲ್ಲ ಇಲ್ಲ, ಸಣ್ಣ ಪೈಪ್ ಅಂತ ಅನ್ಸುತ್ತೆ. ನಾನು ವಿಚಾರಿಸ್ತೀನಿ, ಒಂದು ನಿಮಿಷ ನಂಗೆ ಟೈಮ್ ಕೊಟ್ಟರೆ ನಾನು ಮಾತಾಡ್ಬೋದು. ಅವ್ರ ಹತ್ರ ಮಾತಾಡಿ ಏನು ಅಂತ ಕೇಳಿ. ಯಾರ ಹತ್ರ? ಏನ್ ಪೈಪು ಏನು ಅಂತ ಕೇಳಿ. ಕೇಳಿ. ನಿಮ್ಮ ಡಿಪಾರ್ಟ್ಮೆಂಟ್ ಅವರಲ್ಲ? ನಾನು ನೋಡಿದೆ, ಬೆಳಿಗ್ಗೆ ಬಂದು ನೋಡಿದ್ದೀನಿ, ಎಲ್ಲ ವಿಡಿಯೋ ತೆಗ್ದಿದ್ದೀನಿ. ಅದು ಲೈನ್ ನಿಮ್ಮದೇ ಲೈನ್, ಹೆಡ್ಡರ್ ಪೈಪ್. ನನಗೊಂದು ಸ್ವಲ್ಪ ಟೈಮ್ ಕೊಟ್ರೆ ವಿಚಾರಿಸ್ತೀನಿ, ಏನದು, ಯಾಕೆ ಹಾಕಿದ್ರಿ, ಈಗ ಮುಂಚೆ ಯಾಕೆ ಹಾಕಿಲ್ಲ ಅಂತ ಕೇಳಲಿಕ್ಕಾದ್ರೆ ಟೈಮ್ ಕೊಡಿ. ಅಲ್ಲ, ಕೇಳಿ ಏನ್ ಮಾಡೋದು ಕೆಲಸ? ಈಗ ಇವರು ಅರ್ಧ ಮಾಡಿ ಆಯ್ತಲ್ಲ,
ಈ ತರ ಮಾಡಬಾರ್ದು ನೀವು. ಕೇಳಿ ಇಮಿಡಿಯೇಟ್ಲಿ 2 ದಿನದಲ್ಲಿ ಕಾಂಕ್ರೀಟ್ ಮುಗಿಸಿ. ಈಗ Yes, ಪೈಪ್ sir, ಲೈನ್ ಹಾಕಿದಾಗ ಮಾಡ್ಕೊಡ್ತೀನಿ. 2 ದಿನದಲ್ಲಿ ಕಾಂಕ್ರೀಟ್ ಮುಗಿಸ್ಲಿಕ್ಕೆ ಆಗುದಿಲ್ಲ ನಿಮ್ಗೆ? ಆಯ್ತು, ಮುಗಿಸ್ಕೊಡ್ತೀನಿ ಬಿಡಿ. ಈಗ 2 ಸಲ ಮಾಡಿದಕ್ಕೆ ಮಾಡಿಸ್ಕೊಡ್ತೀನಿ, ಅಲ್ಲೇ first ಲೋಕಾಯುಕ್ತರ ಮಾಡಿಸ್ತೀನಿ. ಗಮನಕ್ಕೆ ನಾವು ತರ್ತೇವೆ, ಖಂಡಿತವಾಗಿ ತರ್ತೇನೆ ನಾನು. ಸರಿ ಸರಿ, ಈಗ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ನಲ್ಲ, ಮಾಡ್ತೀನಿ ಬಿಡಿ. ಕೇಳಿದ್ರಲ್ಲ, ಇವರಿಗೆ ಕೇಳುವವರಿಲ್ಲ, ಹೇಳುವವರಿಲ್ಲ. ನಮ್ಮ ಜನಪ್ರತಿನಿಧಿಗಳಾದರೂ ಈ ವಿಡಿಯೋ ನೋಡಿ ಆದರೂ ಅವರನ್ನು ಕರೆದು ಬೈದು ಸ್ವಲ್ಪ ವ್ಯವಸ್ಥೆ ಸರಿ ಮಾಡಬೇಕು. ಹಾಗೂ ಲೋಕಾಯುಕ್ತ ಡಿಪಾರ್ಟ್ಮೆಂಟ್ ಕೂಡ ಈ ವಿಡಿಯೋವನ್ನು ನೋಡಿ ಇವರ ಮೇಲೆ ಆ್ಯಕ್ಷನ್ ತಗೊಳ್ಬೇಕಂತ ನಾನು ಕೇಳಿಕೊಳ್ತೇನೆ.